ಭಾಗ್ಯಲಕ್ಷ್ಮಿ ಸೀರಿಯಲ್ ಜನಕ್ಕೆ ಇಷ್ಟವಾಗೋದೇ ಇದೇ ಕಾರಣಕ್ಕೆ. ಒಬ್ಬ ಹೆಣ್ಣು ಮನೆ ಮಾತ್ರ ನೋಡಿಕೊಂಡು ತನ್ನ ಪಾಡಿಗೆ ಇರೋದಲ್ಲ, ಎಂಥ ಸ್ಥಿತಿ ಬಂದರೂ ದೃಢವಾಗಿ ಎದುರಿಸಬಲ್ಲೆ ಅಂತ ತೋರಿಸಿಕೊಡ್ತಾಳೆ. ಅತ್ತೆ ಸೊಸೆ ಕಾಂಬಿನೇಷನ್ ಮಹಿಳಾ ವೀಕ್ಷಕರಿಗೆ ಇಷ್ಟವಾಗ್ತಿದೆ. ಇದೀಗ ಭಾಗ್ಯ ರೆಬಲ್ ರಾಣಿಯಾಗಿರುವ ಎಪಿಸೋಡ್ ವೀಕ್ಷಕರ ಮನಗೆದ್ದಿದೆ. ಈ ಬಗ್ಗೆ ಮಾಹಿತಿ ನೀಡ್ತೇನೆ, ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ ಮರಿಬೇಡಿ. ಭಾಗ್ಯ ಮತ್ತು ತನ್ವಿ SSLC ಎಕ್ಸಾಮ್ಗೆ ರೆಡಿಯಾಗಿ ಹೋದ್ರೆ ಕನ್ನಿಕಾ ಕುತಂತ್ರದಿಂದಾಗಿ ಡಿಬಾರ್ ಆಗಿದ್ದಾರೆ. ಏನೂ ತಪ್ಪೆ ಮಾಡದ ಮಗಳು ತನ್ವಿಗೆ ಅನ್ಯಾಯ ಮಾಡಿದ ಕನ್ನಿಕಾಳನ್ನ ಕ್ಷಮಿಸೋ ಮಾತೇ ಇಲ್ಲ. ಕನ್ನಿಕಾ ಮಾಡಿದ ಕಂತ್ರಿ ಬುದ್ಧಿಗೆ ಅವಳದೇ ರೀತಿಯಲ್ಲಿ ಪಾಠ ಕಲಿಸಲು ಮುಂದಾಗಿದ್ದಾಳೆ ಭಾಗ್ಯ. ಭಾಗ್ಯಳ ಈ ಪ್ಲಾನ್ಗೆ ತಂಗಿ ಕೂಡ ಸಾಥ್ ಕೊಟ್ಟಿದ್ದಾಳೆ. ಇತ್ತ ಭಾಗ್ಯ ತನ್ವಿ ಎಕ್ಸಾಮ್ ಡಿಬಾರ್ ಆಗಿರೋ ಬೇಜಾರಲ್ಲಿದ್ರೆ ಅತ್ತ ಕನ್ನಿಕಾ ಫ್ರೆಂಡ್ ಬರ್ತ್ಡೇ ಪಾರ್ಟಿಗೆ ಹೋಗಿ ಎಂಜಾಯ್ ಮಾಡ್ತಿದ್ಲು. ಅಲ್ಲಿಗೆ ಬರುವ ಭಾಗ್ಯಳಿಗೆ ಕನ್ನಿಕಾ ಅವಮಾನ ಮಾಡ್ತಾಳೆ. ಕನ್ನಿಕಾಗೆ ಸರಿಯಾದ ಪಾಠ ಕಲಿಸಲು ಮುಂದಾಗ್ತಾಳೆ ಭಾಗ್ಯ. ಆಗ ಆಕೆಯ ಸಹಾಯಕ್ಕೆ ರಘು ಬರ್ತಾರೆ. ಆಭರಣ ಕದ್ದಿರೋ ಪ್ರಕರಣದಲ್ಲಿ ಕನ್ನಿಕಾಳನ್ನ ಸಿಲುಕಿಸ್ತಾರೆ. ಕನ್ನಿಕಾ ಮೇಲೆ ಒಡವೆ ಕದ್ದ ಆರೋಪ ಬಂದಿದೆ. ಕನ್ನಿಕಾ ಪರ್ಸ್ನಲ್ಲಿ ಒಡವೆ ಚೆಕ್ ಮಾಡ್ತಿದ್ದದನ್ನ ಪೂಜಾ ರೆಕಾರ್ಡ್ ಮಾಡಿ ಅದನ್ನ ಕನ್ನಿಕಾಳಿಗೆ ಕಳಿಸ್ತಾಳೆ. ಇದನ್ನು ನೋಡಿ ಕನ್ನಿಕಾ ಗಾಬರಿ ಆಗ್ತಾಳೆ. ಈ ವಿಡಿಯೋ ಯಾರಿಗೂ ಶೇರ್ ಮಾಡಬಾರ್ದು ಅಂತಾದ್ರೆ ನಾನು ಕಳಿಸೋ ಲೊಕೇಶನ್ಗೆ ಬಾ ಅಂತ ಪೂಜಾ ಹೇಳ್ತಾಳೆ. ಅಲ್ಲಿಗೆ ಬಂದ ಕನ್ನಿಕಾ ಭಾಗ್ಯಳನ್ನ ನೋಡಿ ಗಾಬರಿ ಆಗ್ತಾಳೆ. ತನ್ನ ತಪ್ಪೇನೂ ಇಲ್ಲ, ನಿನ್ನಿಂದಾಗಿ ನಾನು ನನ್ನ ಮಗಳು ತನ್ವಿ ಎಕ್ಸಾಮ್ ಬರೆಯಲು ಸಾಧ್ಯವಾಗಿಲ್ಲ. ಈ ತಪ್ಪನ್ನು ಎಲ್ಲರ ಮುಂದೆ ಒಪ್ಪಿಕೊಳ್ಳುವಂತೆ ಭಾಗ್ಯ ವಾರ್ನಿಂಗ್ ಮಾಡ್ತಾಳೆ. ಕೊನೆಗೂ ರೆಬಲ್ ಭಾಗ್ಯ ಮುಂದೆ ಕನ್ನಿಕಾ ಸೋಲೊಪ್ಪಿಕೊಳ್ತಾಳೆ. ಆದ್ರೆ ವೀಕ್ಷಕರಿಗೊಂದು ಡೌಟ್ ಇದೆ. ಭಾಗ್ಯ ಈ ರೀತಿ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಪರೀಕ್ಷೆ ಟೈಮ್ ಮುಗಿಯೋದಿಲ್ವಾ? ಆಮೇಲೆ ಅವರನ್ನ ಯಾರು ಒಳಗಡೆ ಬಿಡ್ತಾರೆ ಅಂತ ವೀಕ್ಷಕರು ಪ್ರಶ್ನೆ ಮಾಡ್ತಿದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಾ? ಕಾಮೆಂಟ್ ಮೂಲಕ ತಿಳಿಸಿ. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ ಅಲ್ಲಿ ಜಾಹೀರಾತು ನೀಡಬಹುದು. ಜಾಹೀರಾತು ನೀಡಲು 9102958114 ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ. ನಮಸ್ಕಾರ.